ಹಿಂದೊಮ್ಮೆ ಇಮ್ರಾನ್ ಹಶ್ಮಿ ಮೂವಿನ ಫ್ಯಾಮಿಲಿ ಜೊತೆ ನೋಡೋ ಧೈರ್ಯನೂ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಈ ಆಕ್ಟರ್ ಚೂಸ್ ಮಾಡೋ ಒಂದೊಂದು ಸ್ಕ್ರಿಪ್ಟ್ ಮಸ್ತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಹೌದು, ನಾವಿವತ್ ಮಾತಾಡ್ತಿರೋದು ಸ್ಪೆಷಲ್ ಚಬ್ಬೀಸ್ ಬೇಬಿ ರುಸ್ತುಮ್ ಅಂತ ಹಿಟ್ ಮೂವಿ ಕೊಟ್ಟಂತ ನೀರಜ್ ಪಾಂಡೆ ಅವರು ಬರೆದು ಡೈರೆಕ್ಟ್ ಮಾಡಿರೋ ಟಸ್ಕರಿ ದ ಸ್ಮಗ್ಲಿಂಗ್ ವೆಬ್ ಅನ್ನೋ ವೆಬ್ ಸೀರೀಸ್ ಬಗ್ಗೆ. ಟಸ್ಕರಿ ಅಂದ್ರೆ ಹಿಂದಿಲಿ ಸ್ಮಗ್ಲಿಂಗ್ ಅಂತ. ಕತೆ ಒಬ್ಬ ಕಸ್ಟಮ್ ಆಫೀಸರ್ ಸಸ್ಪೆಂಡ್ ಆಗಿದ್ರು ಸ್ಮಗ್ಲಿಂಗ್ ಗೂಡ್ಸ್ ಹಿಡಿಯೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅವನು ಯಾಕೆ ಸಸ್ಪೆಂಡ್ ಆಗಿದ್ದಾನೆ ಅನ್ನೋದನ್ನ ರಿವೀಲ್ ಮಾಡದೆ ಕತೆನ ಸ್ಟಾರ್ಟ್ ಮಾಡಿದ್ದಾರೆ. ಇಮ್ರಾನ್ ಹಶ್ಮಿ ಅವರ ನರೇಶನ್ ಇಂದ ಸ್ಟಾರ್ಟ್ ಆಗೋ ಫಸ್ಟ್ ಎಪಿಸೋಡ್ ಅವ್ರಿಗೆ ಹೇಗೆ ಆ ಟಿಪ್ ಸಿಕ್ತು, ಅವರು ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದನ್ನ ನೀಟಾಗಿ ತೋರಿಸಿ ಎಕ್ಸಿಕ್ಯೂಟ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ. ಮುಂಬೈಯಲ್ಲಿ ನಡೆಯೋ ಸ್ಮಗ್ಲಿಂಗ್ ಸ್ಟಾಪ್ ಮಾಡೋದಕ್ಕೆ ಹೊಸ ಕಮಿಷನರ್ ಅಪಾಯಿಂಟ್ ಆಗಿದ್ದು, ಆ ಕಮಿಷನರ್ ಅವರದ್ದೇ ಟೀಮ್ ಫಾರ್ಮ್ ಮಾಡೋ ಅಥಾರಿಟಿ ತಗೊಂಡು ಟೀಮ್ ಬಿಲ್ಡ್ ಮಾಡಿ ಏರ್ಪೋರ್ಟ್ ಅಲ್ಲಿ ನಡೆಯೋ ಸ್ಮಗ್ಲಿಂಗ್ ನ ತಡೆಯೋದ್ರಲ್ಲಿ ಸಕ್ಸೀಡ್ ಆಗ್ತಾರಾ ಅನ್ನೋದೇ ಈ 7 ಎಪಿಸೋಡ್ ಅಲ್ಲಿ ತೋರಿಸಿರೋದು. ಇನ್ನು ಇದರ ಪಾಸಿಟಿವ್ ಕಡೆ ನೋಡೋದಾದ್ರೆ ಸ್ಟಾರ್ ಕಾಸ್ಟ್. ನೆಗೆಟಿವ್ ರೋಲ್ ಅಲ್ಲಿ ಶರತ್ ಕೇಲ್ಕರ್ ಮಿಂಚಿದ್ರೆ, ಲೀಡ್ ರೋಲ್ ಅಲ್ಲಿ ಇಮ್ರಾನ್ ಹಶ್ಮಿ ಅವರ ಆಕ್ಟಿಂಗ್ ಸಖತ್ತಾಗಿದೆ. ಇಮ್ರಾನ್ ಹಶ್ಮಿ ಅವರ ಕಿಸ್ಸಿಂಗ್ ಬಿಟ್ಟು ಅವರ ಉಳಿದ ಮ್ಯಾನರಿಸಮ್ ಇಲ್ಲಿ ನಾವು ಕಾಣಬಹುದು. ಹಾಗೆ ಸಪೋರ್ಟಿಂಗ್ ಕಾಸ್ಟ್ ಕೂಡ ಚೆನ್ನಾಗಿದೆ. ಎಲ್ರಿಗೂ ಅವರದ್ದೇ ಆದ ಸ್ಕ್ರೀನ್ ಪ್ರೆಸೆನ್ಸ್ ಹಾಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ. ಇಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ವೆಬ್ ಸೀರೀಸ್ ನ ಮೇನ್ ಗ್ರಿಪ್ ಇರೋದೇ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸ್ಟೋರಿ ಸಾಕ್ತಾ ಸಾಕ್ತಾ ಅದರ ಎಕ್ಸ್ಪ್ಲನೇಷನ್ ಕೊಡೋ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿತ್ತು. ಆಕ್ಷನ್ ಕಮ್ಮಿ ಇದ್ದು ಚಾಲಾಕಿ ತರ ಜಾಸ್ತಿ ಇರೋದ್ರಿಂದ ತುಂಬಾ ಎಂಗೇಜಿಂಗ್ ಆಗಿತ್ತು. ನೆಗೆಟಿವ್ ಅಂತ ನೋಡೋದಾದ್ರೆ ಶರತ್ ಕೇಲ್ಕರ್ ಅವರ ಕ್ಯಾಲಿಬರ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಅವ್ರ ಕ್ಯಾರೆಕ್ಟರ್ನ ಇನ್ನೂ ಸ್ಟ್ರಾಂಗ್ ಆಗಿ ಬರಿಬೋದಿತ್ತು. ಹಾಗೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಶಾರ್ಟ್ ಅಂತ ಅನಿಸ್ತು, ತುಂಬಾ ಬೇಗನೆ ಮುಗ್ದೋಯ್ತು ಅಂತ ಅನಿಸ್ತು. ಇನ್ನೊಂದ್ ಚೂರ್ ಬರ್ದಿದ್ರೆ ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಿತ್ತು ಅಂತ ಫೀಲ್ ಆಯ್ತು. ಒಟ್ನಲ್ಲಿ ಹೇಳೋದಾದ್ರೆ ಇದೊಂದು ಗುಡ್ ಟು ವಾಚ್ ಸೀರೀಸ್. ಒಂದೊಂದು ಎಪಿಸೋಡ್ ಅಪ್ರಾಕ್ಸಿಮೇಟ್ಲಿ 45 ಮಿನಿಟ್ಸ್ ಇದೆ. ಮಕ್ಕಳ ಜೊತೆನೂ ನೋಡಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಇದು ನನ್ನ ಫಸ್ಟ್ ರಿವ್ಯೂ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.